ಓಕೆ ಸರ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸಂಖ್ಯೆ ನಿಮ್ಗೆಲ್ಲ ತುಂಬಾ ಸ್ವಾಗತ. ಇವತ್ತು ನಮ್ಮ ಕಮ್ಯುನಿಟಿ ಮೆಂಬರ್ ಒಬ್ರು ಒಂದು ಸೈಬರ್ ಫ್ರಾಡ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಓಕೆ, ದಟ್ಸ್ ವೈ ಹಿ ಜಸ್ಟ್ ಅಪ್ರೋಚ್ ಮೀ ಟು ಗೆಟ್ ಸಮ್ ಗೈಡೆನ್ಸ್. ಈ ತರ ಆಗೋದು ಸರ್ವೇ ಸಾಮಾನ್ಯ. ಫಸ್ಟ್ ಆಫ್ ಆಲ್, ಇಂಥ ಪರಿಸ್ಥಿತಿಗೆ ನೀವು ಸಿಕ್ಕಾಕೊಂಡ್ರೆ ಹೆದರೋ ಅವಶ್ಯಕತೆ ಇಲ್ಲ. ಓಕೆ, ಈ ಕಾಲ್ ನ ಮಾಡಿ ನಾವು ಇದು ಮೀಟಿಂಗ್ ಯಾಕೆ ರೆಕಾರ್ಡ್ ಮಾಡ್ತಾ ಇದೀವಿ ಅಂದ್ರೆ, ಕಾರ್ತಿಕ್ ವಾಂಟೆಡ್ ಎವ್ರಿಬಡಿ ಟು ಬಿ ಸೇಫ್ ಅಂಡ್ ದಟ್ಸ್ ರೀಸನ್ ಎಲ್ರಿಗೂ ಈ ಒಂದು ಡಿಸ್ಕಷನ್ ಇಂದ ಹೆಲ್ಪ್ ಆಗ್ಲಿ ಅಂತ ನಾವು ಈ ಒಂದು ಮೀಟಿಂಗ್ ನ ರೆಕಾರ್ಡ್ ಮಾಡ್ತಾ ಇದೀವಿ ಅಂಡ್ ವಿಲ್ ಶೇರ್ ಇಟ್ ವಿತ್ ಯು ಫಾರ್ ಶೋರ್. ಓಕೆ, ಸೊ ಕಾರ್ತಿಕ್, ಎಸ್ ಸರ್. ಏನಾಯ್ತು, ಆಮೇಲೆ ಯಾವ ತರಹದ ಬ್ಲಾಕ್ ಮೇಲ್ ನಿಮ್ಗೆ ಮಾಡ್ತಾ ಇದಾರೆ, ದಯವಿಟ್ಟು ಸ್ವಲ್ಪ ಹೇಳಿ. ಸರ್ ಆಕ್ಚುಲಿ ಎಸ್ಟರ್ಡೇ ನಿನ್ನೆ ವಾಟ್ಸಪ್ ಅಲ್ಲಿ ಬಂದಿದ್ದು ಹಾ, ಮೆಸೇಜ್. ಓಕೆ, 50,000 ಲೋನ್ ಪ್ರೊವೈಡ್ ಮಾಡ್ತೀವಿ ಅಂತ. ಅದು ಟೋಟಲ್ ಆಗಿ ಇಂಗ್ಲಿಷ್ ಅಲ್ಲೇ ಬಂದಿದ್ದು. ಹ್ಮ್, ಜಸ್ಟ್ ಲಿಂಕ್ ಕ್ಲಿಕ್ ಮಾಡಿ ಅಂತ ಅಂದ್ರು. ಜಸ್ಟ್ ನನಗ್ ಗೊತ್ತಿತ್ತು, ಆಕ್ಚುಲಿ ನಾನು ಪ್ರೀವಿಯಸ್ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್. ಆಕ್ಚುಲಿ ಓಕೆ, ಲಿಂಕ್ ಕ್ಲಿಕ್ ಮಾಡಿದೆ. ಹ್ಮ್, ಆಟೋಮೆಟಿಕ್ ಆಗಿ ಅದೇ ಓಪನ್ ಆಗಿ ಎಲ್ಲ ಅದಷ್ಟೇ ಆಕ್ಟಿವೇಟ್ ವರ್ಕ್. ನಾವು ವರ್ಕ್ ಮಾಡ್ಲಿಲ್ಲ ಅಂದ್ರೂ ಅದಷ್ಟೇ ವರ್ಕ್ ಆಗಂಗ ಆಯ್ತು. ಹ್ಮ್, ಸೊ 50,000 ಲೋನ್ ತೋರಿಸಿದ್ದು, ಅದಾದ್ಮೇಲೆ ನೆಕ್ಸ್ಟ್ 5,000 ಬಂತು ಕ್ಲಿಕ್ ಮಾಡಿದಾದ್ಮೇಲೆ. ಓಕೆ, ಇಮಿಡಿಯೇಟ್ ಬ್ಯಾಂಕ್ ಅಕೌಂಟ್ ಸಬ್ಮಿಟ್ ಮಾಡಿ ಅಂತ ಬಂತು. ಹ್ಮ್, ಸೊ ಈ ಬ್ಯಾಂಕ್ ಅಕೌಂಟ್ ನಂಬರು ನಂದು ಆಕ್ಚುಲಿ 3 ಅಕೌಂಟ್ ಇರೋದು. ಒಂದು ಕೆನರಾ ಬ್ಯಾಂಕ್ ಅಕೌಂಟ್ ನಂಬರ್ ಟೈಪ್ ಮಾಡಿದೆ, ಹ್ಮ್, ಅಕೌಂಟ್ ನಂಬರ್ IFSC ಕೋಡ್ ಟೈಪ್ ಮಾಡಿದ ತಕ್ಷಣ 50,000 ತೋರಿಸಿದ್ 5,000 ಬಂತು. 5,000 ತೋರಿಸಿದ್ದು ಅಗೈನ್ 3,000 ಅಕೌಂಟ್ ಕ್ರೆಡಿಟ್ ಆಯ್ತು. ನಿಮ್ಮ ಅಕೌಂಟ್ಗೆ ₹3,000 ಕ್ರೆಡಿಟ್ ಆಯ್ತು. 3,000 ಕ್ರೆಡಿಟ್ ಆಯ್ತು. ಓಕೆ, ಸೊ ನಾನ್ ಯಾವ ಹೇಳಿದೆ, ಬ್ಯಾಂಕಿಂದ ಕ್ರೆಡಿಟ್ ಆಯ್ತು ಅಂತ ಏನಾದ್ರು ಹೇಳ್ಬೋದಾ? ಅದು SBI ಇಂದ ಸರ್. SBI ಇಂದ ಕ್ರೆಡಿಟ್ ಆಯ್ತು. ಓಕೆ, SBI ಇಂದ ಫೈನ್. ಕ್ರೆಡಿಟ್ ಆಯ್ತು. ಹ್ಮ್, SBI ಕ್ರೆಡಿಟ್ ಆಗಿದ್ದಕ್ಕೆ ನಾನು ಮತ್ತೆ ರಿಟರ್ನ್ ವಾಟ್ಸ್ಆಪ್ ಕಾಲ್ ಮಾಡಿದೆ ಅವ್ರಿಗೆ. ಹ್ಮ್, ನೀವ್ ಹೇಳಿದ್ದು 50,000 ಲೋನು, ನನಗೆ 5,000, ಆಮೇಲೆ 5,000 ತೋರಿಸ್ತು. ಅದು ಬಂದಿರೋದು 3,000 ಅಕೌಂಟ್ಗೆ. ಹ್ಮ್, ಐ ಡೋಂಟ್ ವಾಂಟ್ ಎನಿ ಬಿಲೋ 50,000 ಲೋನ್ ಅಂತ ಆ ತರ ಮಾತಾಡಿದೆ. ಓಕೆ, ಮಾತಾಡಿದಾದ್ಮೇಲೆ 3,000 ರೀಪೇಮೆಂಟ್ ಮಾಡಿ, ಅದು ಆ 5,000 ಲೋನ್ ತೋರಿಸ್ತಾ ಇರೋದು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಅಂದ್ರು. ಹ್ಮ್, 3,000 ಇಮಿಡಿಯೇಟ್ ನಾನು ಅವರು UPI ID ನಂಬರ್ ಕಳ್ಸಿದ್ರು. ಅದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು. ವಿಡಿಯೋ ಹ್ಮ್, ಅದೆಲ್ಲ ಇದೆ ನನ್ನ ಹತ್ರ. ಓಕೆ, ಆ 3,000 ರೀಫಂಡ್ ಮಾಡಿದೆ ಅವ್ರ ಅಕೌಂಟ್ಗೆ. ಓಕೆ, ಓಕೆ, ರೀಫಂಡ್ ಮಾಡ್ತಿದ್ದಂಗೆ ಅವರು ಇನ್ನೂ ಒಂದು ಅನದರ್ ಲೋನ್ ಬರುತ್ತೆ ನಿಮ್ಗೆ, ಆ ಅಮೌಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆದ್ಮೇಲೆ ನಮಗ್ ಹ್ಮ್, ರೀಫಂಡ್ ಮಾಡಿ ಎಲ್ಲಾ ಲೋನು ನಿಮ್ದು ಕ್ಲೋಸ್ ಮಾಡ್ತೀವಿ ಅಂತ ಅಂದ್ರು. ಓಕೆ, ನನಗ್ ಅವಾಗ ಡೌಟ್ ಆಯ್ತು, ಇದೇನೋ ಹ್ಮ್, ಮಿಸ್ಯೂಸ್ ಮಾಡ್ತಾ ಇದಾರೆ ಅಂತ. ಸೊ ಹ್ಮ್, ನಾನು 3,000 ರೀಪೇಮೆಂಟ್ ಮಾಡಿದೆ ಅವ್ರಿಗೆ. ಅದಾದ್ಮೇಲೆ ಹ್ಮ್, 5,000 ಅದು ಅಪ್ಲಿಕೇಶನ್ ಅಲ್ಲಿ ಲೋನ್ ಎನೇಬಲ್ ಇದೆ, 5,000 ತೋರಿಸ್ತಾ ಇದೆ. ಹ್ಮ್, ಅದು ವಾಶ್ ಔಟ್ ಆಗಿಲ್ಲ. ಹ್ಮ್, ಆಫ್ಟರ್ 7 ಡೇಸ್ಗೆ ನೀವು 5,000 ಪೇ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ನಿಮ್ ಕಾಂಟ್ಯಾಕ್ಟ್ಸ್ ಎಲ್ಲ ಲಿಸ್ಟ್ ನನ್ನ ಹತ್ರ ಇದೆ ಅಂತ, ನನ್ನ ಕಾಂಟ್ಯಾಕ್ಟ್ ಎಲ್ಲ ಅವ್ರು ಕಳಿಸ್ತಾ ಇದಾರೆ ನನಗೆ ರಿಟರ್ನ್. ಹ್ಮ್, ನನ್ನ ಮೊಬೈಲ್ ಅಲ್ಲಿರೋ ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ ಎಲ್ಲ ಅವ್ರು ಹ್ಮ್, ನನಗೆ ರಿಟರ್ನ್ ಮಾಡ್ತಾ ಇದಾರೆ. ಆ ಓಕೆ. ರಿಟರ್ನ್ ಮಾಡಿದ್ದಾದ್ಮೇಲೆ ಒಂದ್ ನಿಮಿಷ ಕಾರ್ತಿಕ್. ಓಕೆ, ಸ್ನೇಹಿತರೆ, ಇಲ್ಲಿ ಏನಾಯ್ತು ಅಂತ ಸ್ವಲ್ಪ ಅನಲೈಸ್ ಮಾಡೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಆಫ್ ಆಲ್, ಕಾರ್ತಿಕ್ ಒಂದು ಲಿಂಕ್ ಕಳಿಸಿದ್ರು. ದೋ ಹಿ ಇಸ್ ಎಕ್ಸ್ ಬ್ರಾಂಚ್ ಮ್ಯಾನೇಜರ್ ಆರ್ ಬ್ಯಾಂಕ್ ಅಲ್ಲೇ ಮ್ಯಾನೇಜರ್ ಆಗಿದ್ರು ಕೂಡ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿರೋದ್ರಿಂದ ಅದರಲ್ಲಿ ಒಂದು ಬಗ್ ಇರುತ್ತೆ. ಆ ಬಗ್ ಇಂದಾಗಿ ಆ ಒಂದು ವೈರಸ್ ನಿಮ್ಮ ಫೋನ್ ಅಲ್ಲಿ ಬಿಟ್ಟಿರ್ತಾರೆ. ಸೊ ಅದರಿಂದ ಏನೆಲ್ಲ ಟ್ರ್ಯಾಕ್ ಆಗುತ್ತೆ ಅಂದ್ರೆ, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ಮ ಮೆಸೇಜಸ್, ಇದೆಲ್ಲ ಟ್ರ್ಯಾಕ್ ಆಗೋದಕ್ಕೆ ಶುರು ಆಗುತ್ತೆ. ಓಕೆ, ಓನ್ಲಿ ಆನ್ ದ ಬೇಸಿಸ್ ಆಫ್ ದ್ಯಾಟ್ ದೇ ಹ್ಯಾವ್ ಸ್ಟಾರ್ಟೆಡ್ ಬ್ಲಾಕ್ ಮೇಲಿಂಗ್ ಕಾರ್ತಿಕ್ ನಾವು. ಓಕೆ, ಈ ತರ ಆಗೋದ್ರಿಂದ ಯಾವುದೇ ಅನ್ನೋನ್ ಕ್ಲಿಕ್ ಮೇಲೆ ದಯವಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಓಕೆ ಕಾರ್ತಿಕ್. ಸೊ ಅದಾದ್ಮೇಲೆ ಅವರು ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ. ನಿಮ್ಮ ಹ್ಮ್, ಇಮೇಜ್ ಎಡಿಟ್ ಮಾಡಿ ಬೇರೆ ತರ ಮಿಸ್ಯೂಸ್ ಮಾಡಿ ಎಲ್ಲ ನಿಮ್ ಕಾಂಟ್ಯಾಕ್ಟ್ಸ್ ಕಾಲ್ ಮಾಡ್ತೀವಿ, ವಿಡಿಯೋಸ್ ಹಾಕ್ತಿವಿ ಹ್ಮ್, ಅಂತ ಅಂದ್ರು. ಅದಾದ್ಮೇಲೆ ಅವ್ರು ಏನ್ ಮೆಸೇಜ್ ಮಾಡಿದ್ರು ಅದೆಲ್ಲ ರೆಕಾರ್ಡ್ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ವೆರಿ ಗುಡ್. ಓಕೆ, ಸೊ ಅದರಿಂದ ನಾನು ನಿಮ್ಗೆ ಕಾಲ್ ಮಾಡಿದೆ ಓಕೆ. ಫಸ್ಟ್ ಆಫ್ ಈ ಆಲ್, ರೀತಿ. ಮತ್ತೆ ನಿಮ್ಮ ಸಜೆಷನ್ ಕೇಳೋಣ ಅಂತ ನೀವು ನೆನಪಾಗಿ ಕಾಲ್ ಮಾಡಿದೆ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟ್ರಸ್ಟ್ ನಿಮ್ ಆನ್ ಮೀ ಕಡೆ ಕಾರ್ತಿಕ್. ಓಕೆ, ಸ್ನೇಹಿತರೆ, ಇಲ್ಲಿ ಬೇಸಿಕಲಿ ಆಗ್ತಾ ಇರೋದಷ್ಟೇ. ಇವರು ಕಾರ್ತಿಕ್ಗೆ ಯಾವ ಆಧಾರದ ಮೇಲೆ ಎದುರಿಸ್ತಾ ಇದ್ದಾರೆ, ಕಾರ್ತಿಕ್ದು ಯಾವುದೇ ತರಹದ
ಇವ್ರ ಕ್ಯಾರೆಕ್ಟರ್ ಕಳಂಕ ತರುವಂತದ್ದು ಅವ್ರ ಹತ್ರ ಏನೂ ಇಲ್ಲ. ಓಕೆ, ಬರೀ ದುಡ್ಡು ಕಿತ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾ ಇದಾರೆ, ನಿಮ್ಮ ಫೋಟೋಸ್ನೆಲ್ಲ ಯೂಸ್ ಮಾಡ್ಕೊಂಡು, ನಿಮ್ಮ ವಿಡಿಯೋಸ್ನೆಲ್ಲ ಯೂಸ್ ಮಾಡ್ಕೊಂಡು, ನಿಮ್ಮ ಗ್ಯಾಲರಿನೆಲ್ಲ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ತರದ ವಿಡಿಯೋಗಳನ್ನ ಮಾಡಿ ನಾವು ಇಂಟರ್ನೆಟ್ ಹಾಕ್ತಿವಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಸೊ ಇಂಥ ಯಾವುದೇ ಸಿಚುವೇಶನ್ ಬಂದ್ರು ನೀವು ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವ್ರು ಮಾಡೋದೆಲ್ಲ ಡೀಪ್ ಫೇಕ್ ಅನ್ನೋ ಒಂದು ವೆಬ್ಸೈಟ್ ಇದೆ. ಆ ಒಂದು ಎ ಐ ವೆಬ್ಸೈಟ್ ಇಂದ ನಿಮ್ಮ ಇಮೇಜ್ ತಗೋತಾರೆ, ನಿಮ್ಮ ವಿಡಿಯೋಸ್ ಗಳನ್ನ ತಗೋತಾರೆ. ದೇ ವಿಲ್ ಕ್ರಿಯೇಟ್ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ವಿಡಿಯೋಸ್. ರಶ್ಮಿಕಾ ಮದಾನ್ ಅವ್ರದ್ದೊಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಮುಖ ಅವ್ರದ್ದು ಇಟ್ಬಿಟ್ಟು ಬೇರೆ ಹುಡುಗಿಯ ಬಾಡಿನ ಯೂಸ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ರು. ಅಂಡ್ ಶಿ ಗಾಟ್ ಎಂಬಾರಸ್ಡ್ ಬಿಕಾಸ್ ಆಫ್ ದಾಟ್. ಇದೇ ತರ ಸಾಕಷ್ಟು ಜನ ಭಯ ಬೀಳ್ತಾರೆ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ರು ಮರ್ಯಾದೆಗಿಂತ ಹೆಚ್ಚಿಗೆ ಬೇರೆ ಯಾವುದಕ್ಕೂ ಹೆದರಲ್ಲ. ಓಕೆ, ಈ ಒಂದು ಪಾಯಿಂಟ್ ನ ಲಾಭನ ಇವ್ರು ಪಡ್ಕೋತಾರೆ, ಇಂಥ ಸ್ಕ್ಯಾಮರ್ಸ್ ಪಡ್ಕೋತಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ನೀವು ಅವರು ನಿಮಗೆ ಹೆದರ್ಸೋದಕ್ಕೆ ಶುರು ಮಾಡಿದ ತಕ್ಷಣ ನೀವು ಗಾಬರಿ ಆಗದೆ ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಕೆಳಗಡೆ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆ ವಿಡಿಯೋ ಯಾವುದು ಅಂದ್ರೆ, ಲೆಟ್ ಮೀ ಶೋ ಹೌ ಟು ಲಾಂಚ್ ಎ ಕಂಪ್ಲೇಂಟ್ ಅಬೌಟ್ ಸೈಬರ್ ಕ್ರೈಮ್. ಓಕೆ, ಇದ್ರ ಮೇಲೆ ನಾನು ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಇದನ್ನ ಯಾವಾಗ ಮಾಡಿದೆ ಅಂದ್ರೆ 2 ವರ್ಷದ ಹಿಂದೆ ನನಗೂ ಕೂಡ ಇದೇ ತರದ ಒಂದು ಪ್ರಾಬ್ಲಮ್ ಆದಾಗ ನಾನು ಈ ವಿಡಿಯೋ ಮಾಡಿದ್ದೆ. ಓಕೆ, ಇದು ಡೀಟೇಲ್ ವಿಡಿಯೋ ಆಗಿದೆ. ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಆ ವಿಡಿಯೋನ ನೋಡಿ ನೀವು ಒಂದು ಸೈಬರ್ ಕ್ರೈಮ್ ಅಲ್ಲಿ ಒಂದು ರಿಪೋರ್ಟ್ ನ ಲಾಂಚ್ ಮಾಡಿ. ಫಸ್ಟ್ ಆಫ್ ಆಲ್ ಇದು ನಿಮ್ಮ ಮೊದಲನೇ ಸ್ಟೆಪ್. ವಿಡಿಯೋ ಕಂಪ್ಲೇಂಟ್ ಲಾಂಚ್ ಮಾಡಿದ ತಕ್ಷಣ ಅದರದೊಂದು FIR ರಿಪೋರ್ಟ್ ನಿಮಗೆ ಸಿಗುತ್ತೆ. ಸೇಫ್ ಇರುತ್ತೆ, ನೋ ನೀಡ್ ಟು ವರಿ. ನಿಮ್ಮ ಹೆಸರನ್ನ ಡಿಸ್ಕ್ಲೋಸ್ ಮಾಡಿ ಈ ತರ ಆಗಿದೆ ಅಂತ ಹೇಳಿ. ಆಮೇಲೆ ಅದರದೊಂದು ಕಾಪಿ ತಗೊಂಡು ನಿಮಗೆ ಯಾರು ಬ್ಲಾಕ್ ಮೇಲ್ ಮಾಡ್ತಿದಾರಲ್ಲ ಅವ್ರಿಗೆ ನಿಮ್ಮ ಡೀಟೇಲ್ಸ್ ನ ಕಳಿಸಿ. ಓಕೆ, ಅಂದ್ರೆ ಈ ಸೈಬರ್ ಕ್ರೈಮ್ ರಿಪೋರ್ಟ್ ಆಮೇಲೆ ನಿಮ್ ಜೊತೆ ಏನಾಗಿದೆ ಅನ್ನೋದ್ರ ಸ್ಕ್ರೀನ್ ಶಾಟ್. ಕಾರ್ತಿಕ್ ಆಲ್ರೆಡಿ ಟೆಕ್ನಿಕಲಿ ಸ್ವಲ್ಪ ಸೌಂಡ್ ಇರೋದ್ರಿಂದ ಎಲ್ಲಾ ಬ್ಯಾಕಪ್ ತಗೊಂಡ್ಬಿಟ್ಟಿದ್ದಾರೆ. ನಾನು ಕೂಡ ಅದೇ ತರ ಮಾಡಿದ್ದೆ. ಬಟ್ ಸಾಕಷ್ಟು ಜನಕ್ಕೆ ಈ ತರ ಗೊತ್ತಿರಲ್ಲ ಏನ್ ಮಾಡ್ಬೇಕು ಅಂತ. ಆದ್ರೂ ಕೂಡ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸೈಬರ್ ಕ್ರೈಮ್ ಅಲ್ಲಿ FIR ರಿಜಿಸ್ಟರ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾದ ತಕ್ಷಣ ಎಲ್ಲಾ ಸ್ಕ್ರೀನ್ ಶಾಟ್ ತಗೊಳ್ಳೋದಕ್ಕೆ ಶುರು ಮಾಡಿ. ದಟ್ ಇಸ್ ಯುವರ್ ಫಸ್ಟ್ ಸ್ಟೆಪ್. ಸೆಕೆಂಡ್, ಆ ಸ್ಕ್ರೀನ್ ಶಾಟ್ ಆಧಾರದ ಸೈಬರ್ ಕ್ರೈಮ್ ಅಲ್ಲಿ ರಿಪೋರ್ಟ್ ರಿಜಿಸ್ಟರ್ ಮಾಡಿ. ಈ 2 ಕಾಪಿಗಳನ್ನು ಸೋಷಿಯಲ್ ಮೀಡಿಯಾ ಮೇಲೆ ಪಬ್ಲಿಷ್ ಮಾಡಿ. ಆವಾಗ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದೇನ್ ಅರ್ಥ ಆಗುತ್ತೆ ಅಂದ್ರೆ, ಓಕೆ ಇವ್ರು ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅನ್ನೋದು ಮೊದಲೇ ಗೊತ್ತಾಗುತ್ತೆ. ನೀವು ಸೇಫ್ ಆಗಿರ್ತೀರಾ. ಓಕೆ, ಆಮೇಲೆ ಆ ಪೋಸ್ಟ್ ನ ಒಂದು ಲಿಂಕ್ ನ ತಗೊಂಡು ಯಾರು ಬ್ಲಾಕ್ ಮೇಲ್ ಮಾಡ್ತಿದಾರಲ್ಲ ಅವ್ರಿಗೆ ಕಳಿಸ್ಬೇಕು. ಮುಗೀತು, ಅವರೇ ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ. ಮುಂದೆಂದು ನಿಮಗೆ ತೊಂದರೆ ಕೊಡಲ್ಲ. ಓಕೆ ಕಾರ್ತಿಕ್, ನಾನು ಆಲ್ರೆಡಿ ನಿಮ್ಗೆ ಆ ವಿಡಿಯೋ ಲಿಂಕ್ ಕಳ್ಸಿದ್ದೀನಿ. ಒಂದ್ಸಲ Okay. ಅದನ್ನ ನೋಡ್ಕೊಳ್ಳಿ. ಓಕೆ, ಜಸ್ಟ್ ಸರಿ ರಿಜಿಸ್ಟರ್ ಸರ್. ಮಾಡಿ, ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ಬಿಟ್ಟು ಅದ್ರದ್ದು FIR ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿ. PDF ಅಲ್ಲಿ ಬರುತ್ತೆ. ಓಕೆ ಆ PDF ಕಾಪಿ ಮತ್ತೆ ನಿಮಗೆ ಬಂದಿರುವಂತ ಈ ನೀವು ಮೆಸೇಜಸ್ ಏನಿದೆಯಲ್ಲ ಅದ್ರ ಸ್ಕ್ರೀನ್ ಶಾಟ್ಸ್, ಓಕೆ ಇದೆಲ್ಲರ ಸರ್. ಜೊತೆಗೆ ಒಂದು ಮೆಸೇಜ್ ನ ಡ್ರಾಫ್ಟ್ ಮಾಡಿ ಡೈರೆಕ್ಟ್ ಆಗಿ ಹಾಕ್ಬಿಡಿ, ಅಥವಾ ಈ ವಿಡಿಯೋ ಕೊಟ್ಟಿರ್ತೀನಿ ಇದೇ ವಿಡಿಯೋ ಜೊತೆಗೆ ಹಾಕ್ಬಿಡಿ. ಓಕೆ, ಸರಿ ಸರ್. ಜಸ್ಟ್ ಈ ಒಂದ್ ವಿಡಿಯೋ ಸಿಂಗಲ್ ಲೈನ್. ಈ ವಿಡಿಯೋನ ಒಂದ್ ಜೊತೆಲೆ ಹಾಕ್ತೀನಿ ಸರ್. ಹಾ, ಅಷ್ಟ್ ಮಾಡಿ ಪರವಾಗಿಲ್ಲ. ಈ ವಿಡಿಯೋ ಜೊತೆ ಹಾಕ್ಬಿಟ್ರೆ ಆ ಎಷ್ಟೋ ಜನರಿಗೆ ಇದರಿಂದ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ. ಅಡ್ವಾಂಟೇಜ್ ಆಗುತ್ತೆ ಸರ್. ಆಕ್ಚುಲಿ ಹೌದು. ನೆನ್ನೆನೆ ನಾನು ಇಂಡಿವಿಜುವಲ್ ಹಾಕ್ದೆ. ಸುಮಾರು ಜನ ರಿಪ್ಲೈ ಮಾಡಿದ್ರು, ಬ್ರದರ್ ನನ್ಗೂ ಇದು ಈ ರೀತಿ ಆಗಿತ್ತು, 6 months ಬ್ಯಾಕ್, 1 year ಬ್ಯಾಕ್, ಈ ತರ ಎಲ್ಲ ಹೇಳಿದ್ರು. ಓಕೆ, ಸೊ ಆಗಿರುತ್ತೆ. ಬಟ್ ಗೊತ್ತಿರಲ್ಲ ಏನ್ ಮಾಡ್ಬೇಕು ಅಂತ. ಸೊ ಇಟ್ಸ್ ಗುಡ್ ದಟ್ ಯು ಹ್ಯಾವ್ ಬ್ರಾಟ್ ಇಟ್ ಅಪ್. ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ ಕಾರ್ತಿಕ್. ಓಕೆ ಸರ್. ಹೆದರೋ ಅವಶ್ಯಕತೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗೈಸ್. ದಯವಿಟ್ಟು ಇಂಥ ಯಾವುದೇ ಆನ್ಲೈನ್ ಲೋನ್ ಅಡ್ವೈಸರ್ ಆಗಿರ್ಬೋದು ಅಥವಾ ಈ ತರದ ಯಾವುದೇ ಲಿಂಕ್ ನ ಯಾರಾದ್ರೂ ಕಳಿಸಿದಾಗ ದಯವಿಟ್ಟು ಮೋಸ ಹೋಗ್ಬೇಡಿ. ಓಕೆ, ಜನರಲಿ ಲೋನ್ ಅಡ್ವೈಸರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವರು ನಿಮಗೆ ಒಂದು ಫಾರ್ಮ್ ನ ಕಳಿಸ್ತಾರೆ, ಫಾರ್ಮ್ ಫಿಲ್ಅಪ್ ಮಾಡಕ್ ಹೇಳ್ತಾರೆ. ಅದರ ಸಾಫ್ಟ್ ಕಾಪಿನ ಪ್ರಿಂಟ್ ತಕ್ಕೊಂಡು ಸೈನ್ ಮಾಡಿ ಅದರ ಹಾರ್ಡ್ ಕಾಪಿ ಕಳ್ಸೋದಕ್ಕೆ ಹೇಳ್ತಾರೆ ಹೊರತು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳಲ್ಲ. ಇವಾಗ ರೀಸೆಂಟ್ ಆಗಿ ನಾನೊಂದು ಬಿಸ್ನೆಸ್ ಲೋನ್ ತಗೊಂಡೆ. ಇಟ್ ವಾಸ್ ಅಪ್ ಟು 10 lakh rupees. ಓಕೆ, ಸೊ ಲೋನ್ ತಗೊಂಡಿರೋ 5 ನಿಮಿಷದಲ್ಲಿ ನನ್ನ ಅಕೌಂಟ್ಗೆ 10 ಲಕ್ಷ ಬಂತು. ಹೌ ಈ ತರದ ಲೋನ್ ಬೇಕಾದಾಗ ಜೆನ್ಯೂನ್ ಬ್ಯಾಂಕ್ ಆಪ್ಸ್ ಏನಿರುತ್ತೆ, ಆ ಬ್ಯಾಂಕ್ ಆಪ್ ಒಳಗಡೆ ಏನ್ ಆಫರ್ಸ್ ಬಿಟ್ಟಿರ್ತಾರೆ ಅದನ್ನ ಮಾತ್ರ ತಗೊಳ್ಳಿ. ಓಕೆ, ಇಲ್ಲಾಂದ್ರೆ ಯಾರು ಲೋನ್ ಅಡ್ವೈಸರ್ ಇದಾರೋ ಅವ್ರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರೆ ಬಂದು ಭೇಟಿ ಮಾಡೋದಕ್ಕೆ ಹೇಳಿ. ಆಮೇಲೆ ಆದಷ್ಟು ಹಾರ್ಡ್ ಕಾಪಿನ ಪ್ರೆಫರ್ ಮಾಡಿ, ಯಾವ್ದೇ ಅವ್ರು ಕೊಟ್ಟಿರುವಂತ ಯಾವ್ದೇ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಬೇಡಿ.
ಯಾಕಂದ್ರೆ ಒಂದ್ಸಲ ನೀವು ಲಿಂಕ್ ಕ್ಲಿಕ್ ಮಾಡಿಬಿಟ್ರೆ ಅವ್ರು ಹಾಕಿರೋ ಬಗ್ ಇಂದ ನಿಮ್ಮ ಎಲ್ಲ ಡಾಟಾ ಅವ್ರ ಜೊತೆ ಶೇರ್ ಆಗೋದಕ್ಕೆ ಶುರು ಆಗುತ್ತೆ. ಬಿ ಸೇಫ್ ಅಂಡ್ help others also to be safe. Okay. Thank you so much, Karthik. Thanks a lot.